ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಶಿಲ್ಪಿ ಉಚಿತ ವಿದ್ಯಾಭ್ಯಾಸ ನೀಡುವ ಮೂಲಕ ಶೈಕ್ಷಣಿಕ ಕ್ರಾಂತಿಯನ್ನ ಉಂಟು ಮಾಡಿದ ಶರಫುಲ್ ಉಲಾಮಾ ಅಬ್ಬಾಸ್ ಉಸ್ತಾದ್ ಅವರ 7ನೇ ವರ್ಷದ ಅನುಸ್ಮರಣೆ ಪ್ರಾರ್ಥನಾ ಸಂಗಮ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಲ್ಮದೀನಾ ಮಂಜನಡಿ ಕ್ಯಾಂಪಸ್ನಲ್ಲಿ ಮೇ 13 ಮತ್ತು 14ರಂದು ನಡೆಯಲಿದೆ ಎಂದು ಕನ್ವೀನರ್ ಕೆ ಮಂಜನಡಿ ಹೇಳಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿಯೇ ಬಹಳಷ್ಟು ಹೆಸರುವಾಸಿಯಾದಂಥ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡಂಥ ಒಬ್ಬ ಉಲೇಮಾ ಶಿರೋಮಣಿ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರು ನಮ್ಮನ್ನಗಲಿ 7 ವರ್ಷಗಳು ಸಂದವು. ಈ 7 ವರ್ಷಗಳ ಅವರ ಒಂದು ಅನುಸ್ಮರಣೀಯ ಕಾರ್ಯಕ್ರಮವನ್ನು ಅಥವಾ 7 ವರ್ಷದ ಆಂಡನೇರ್ಚೆಯನ್ನು, ಇನ್ನೊಂದು ಮಾತಿನಲ್ಲಿ ಹೇಳುವುದಿದ್ದರೆ 7 ವರ್ಷದ ಉರುಸ್ ಆಚರಣೆಯನ್ನು ನಾವು ಇದೇ ಮೇ ತಿಂಗಳ 13, 14ನೇ ತಾರೀಕುಗಳಲ್ಲಿ ವಿವಿಧ ಕಾರ್ಯಕ್ರಮಗಳೊಂದಿಗೆ ಅಲ್ಮದೀನಾ ಕ್ಯಾಂಪಸ್ನಲ್ಲಿ ಆಚರಿಸಲಿಕ್ಕಿದ್ದೇವೆ. ಇವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೇ 13ರ ಬೆಳಗ್ಗೆ 6 ಗಂಟೆಗೆ ಸೈಯದ್ ಜಲಾಲುದ್ದೀನ್ ತಂಗಲ್ ಮಲ್ಹಾರ್ ಅವರ ನೇತೃತ್ವದಲ್ಲಿ ಕತಾಮುಲ್ ಕುರಾನ್ ಮತ್ತು ಮೌಲಿದ್ ಮಜ್ಲಿಸ್ ನಡೆಯಲಿದೆ. ಅದೇ ದಿನ ರಾತ್ರಿ 7ಕ್ಕೆ ಸೈಯದ್ ಮುಖ್ತರ್ ತಂಗಲ್ ಕುಂಬೋಲ್ ಅವರ ನೇತೃತ್ವದಲ್ಲಿ ಜಲಾಲಿಯಾ ಮಜ್ಲಿಸ್ ನಡೆಯಲಿದೆ. ಮೇ 14ರ ಸಂಜೆ 4 ಗಂಟೆಗೆ ಅನಿವಾಸಿ ಭಾರತೀಯರ ಸ್ನೇಹ ಸಂಗಮ ಮತ್ತು ಗಲ್ಫ್ ಮೀಟ್ ನಡೆಯಲಿದೆ. ರಾತ್ರಿ ಮಗ್ರಿಬ್ ನಮಾಜಿನ ನಂತರ ಅಲ್ಮದೀನಾ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ ಖಾದರ್ ಸಕಾಫಿಯವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾವೇಶ ನಡೆಯಲಿದ್ದು, ಏನಪೊಯ್ಯ ವಿಶ್ವವಿದ್ಯಾನಿಲಯದ ಕುಲಪತಿ ಹಾಜಿ ಏನಪೊಯ್ಯ ಅಬ್ದುಲ್ಲಾ ಕುನ್ನಿ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ. ಸೈಯದ್ ಮಸೂದ್ ತಂಗಲ್ ಕುರತ್ ದುವಾ ನಡೆಸಲಿದ್ದು, ನೌಫಲ್ ಸಕಾಫಿ ಕಳಸ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. ಪೆರುಡ್ ಅಬ್ದುಲ್ಲಾ ರೆಹಮಾನ್ ಸಕಾಫಿ ಸಮಾರೋಪ ಭಾಷಣ ಮಾಡಲಿದ್ದಾರೆ. ನುರ್ ಸಾದತ್ ಸೈಯದ್ ಬಾಯಿರ್ ತಂಗಲ್ ಸಮಾರೋಪ ದುವಾ ನೆರವೇರಿಸಲಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಸ್ಪೀಕರ್ ಯುಟಿ ಖಾದರ್, ಸೈಯದ್ ಇಸ್ಮಾಯಿಲ್ ತಂಗಲ್ ಅಲ್ ಹಾದಿ ಉಜ್ರೆ, ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಾ, ಡಾಕ್ಟರ್ ಇಫ್ತಿಕರ್ ಫರೀದ್ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ. ಮೇ ತಿಂಗಳ 13ನೇ ತಾರೀಕಿಗೆ ಬುಧವಾರ ಬೆಳಿಗ್ಗೆ 6 ಗಂಟೆಗೆ ಸರಿಯಾಗಿ ಕತಮುಲ್ ಕುರಾನ್ ಅಂದರೆ ಎಲ್ಲರೂ ಒಟ್ಟಿಗೆ ಕೂತು ನಮ್ಮ ಕುರಾನ್ ನಲ್ಲಿರುವಂತ ಕುರಾನ್ ಪುಸ್ತಕದಲ್ಲಿ ಅಥವಾ ಮುಸಾಫ್ ಅಂತ ಏನು ಹೇಳ್ತೇವೆ ಅದರಲ್ಲಿರುವಂತ 30 ಕಾಂಡಗಳನ್ನ ಒಟ್ಟಿಗೆ ಓದಿ ಅವರಿಗೆ ಸಮರ್ಪಿಸುವಂತ ಒಂದು ಕಾರ್ಯಕ್ರಮ ಬಹುಮಾನ್ಯರಾದ ಜಲಾಲುದ್ದೀನ್ ತಂಗಲ್ ಮಲ್ಹರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ನಡೆದ ನಂತರ ಕತಮಲ್ ಕುರಾನ್ ಆದ ತಕ್ಷಣ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತಿದೆ. ಅದೇ ದಿವಸ ರಾತ್ರಿ 7 ಗಂಟೆಗೆ ಸರಿಯಾಗಿ ಸೈಯದ್ ಮುಖ್ತಾರ್ ತಂಗಲ್ ಕುಂಬಲ್ ಕುಟುಂಬದ ಬಹಳಷ್ಟು ಗೌರವಯುತ ತಂಗಲ್ರಾದಂತ ಸೈಯದ್ ಮುಖ್ತಾರ್ ತಂಗಲ್ ಕುಂಬೋಲ್ ರವರ ನೇತೃತ್ವದಲ್ಲಿ ಜಲಾಲಿಯಾ ಮಜ್ಲಿಸ್ ನಡೆಯಲಿಕ್ಕಿದೆ. ಮರುದಿವಸ 14ನೇ ತಾರೀಕಿಗೆ ಗುರುವಾರ ಸಂಜೆ ನಮ್ಮ ಮದೀನದ ಅಭಿಮಾನಿಗಳು ಗಲ್ಫ್ನಲ್ಲಿ ಹೋಗಿದ್ದುಕೊಂಡು ಅಲ್ಮದೀನದ ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿರುವಂತಹ ನಮ್ಮ ಊರಿನಲ್ಲಿರುವಂತ ಗಲ್ಫ್ ಸಹೋದರರನ್ನ ಸೇರಿಸಿ ಸ್ನೇಹ ಸಂಗಮ ಅಥವಾ ಗಲ್ಫ್ ಮೀಟ್ ಎಂಬಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ದಿವಸ 14ನೇ ತಾರೀಕಿಗೆ ಮಗರಿಬ್ ನಮಾಜ್ ಅಂದ್ರೆ ಮುಸ್ಸಂಜೆಗೆ ನಾವು ಒಂದು ನಮಾಜ್ ಮಾಡ್ತೇವೆ. ಅದನ್ನು ಮಗರಿಬ್ ನಮಾಜ್ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ನಡೆಯುವ ಮಗರಿಬ್ ನಮಾಜಿನ ನಂತರ ನಡೆಯುವ ಕಾರ್ಯಕ್ರಮದಲ್ಲಿ ಅಲ್ಮದೀನಾದ ಪ್ರಧಾನ ಕಾರ್ಯದರ್ಶಿಗಳಾದ ಅಬ್ದುಲ್ ಖಾದರ್ ಸಕಾಫಿ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯುತ್ತದೆ. ಏನಪೊಯ್ಯ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಅಲ್ಹಾಜ್ ಏನಪೊಯ್ಯ ಅಬ್ದುಲ್ಲಾ ಕುನ್ನಿ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿಕ್ಕಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಪ್ರಸಿದ್ಧರಾದಂತಹ ಸಂತ ಬಹುಮಾನ್ಯರಾದ ಕೂರತ್ ತಂಗಲ್ ರವರ ಪುತ್ರ ಸೈಯದ್ ಮಸೂದ್ ತಂಗಲ್ ಕೂರತ್ ರವರು ಆ ದಿವಸ ಪ್ರಾರ್ಥನೆಯನ್ನು ನಡೆಸಲಿಕ್ಕಿದ್ದಾರೆ. ನಮ್ಮ ಈ ಪರಿಸರದಲ್ಲಿ ಕರ್ನಾಟಕ ಮತ್ತು ಕೇರಳದಲ್ಲಿ ಬಹಳಷ್ಟು ಪ್ರಸಿದ್ಧ ವಾಗ್ಮಿಯಾದಂತ ನೌಫಲ್ ಸಕಾಫಿ ಕಲಸರವರು ಮುಖ್ಯ ಪ್ರಭಾಷಣವನ್ನು ಆ ದಿವಸ ರಾತ್ರಿ ಮಾಡಲಿಕ್ಕಿದ್ದಾರೆ. ನೂರು ಸಾದಾತ್ ಸೈಯದ್ ಬಾಯಾರ್ ತಂಗಲ್ ರವರು ಸಮಾರೋಪ ದುವಾವನ್ನು ನಡೆಸಲಿಕ್ಕಿದ್ದರು. ಸಂಸ್ಥೆಯ ರೂವಾರಿ, ಸಂಸ್ಥೆಯ ಮಾರ್ಗದರ್ಶಕ, ಉತ್ತಮವಾಗಿ ಮೌಲಾನಾ ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಅವರು ಸಮಾರೋಪ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಅದಲ್ಲದೆ ಜೈನಲ್ ಉಲಮಾ ಮಾನಿ ಉಸ್ತಾದರು, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆದಂತಹ ಹಾಜಿ ಯುಟಿ ಖಾದರ್ ಫರೀದ್ ರವರು,
ಸೈಯದ್ ಇಸ್ಮಾಯಿಲ್ ತಂಗಲ್ ಅಲ್ ಹಾದಿ ಉಜಿರೆ, ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ, ಡಾಕ್ಟರ್ ಇಫ್ತಿಕಾರ್ ಫರೀದ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಜಮಿಯತುಲ್ ಉಲಮಾದ ಜುಲೇಮಾ, ಕೆಸಿಎಫ್, ಕೆಎಂಜೆ, ಎಸ್ಎಂಎ, ಎಸ್ಜೆಎಂ, ಎಸ್ಒಎಸ್, ಎಸ್ಎಸ್ಎಫ್ ಸಂಘಟನೆಯ ನಾಯಕರುಗಳು, ಸಾದಾತುಗಳು ಹಾಗೂ ಉಲೇಮಾ ಉಮರಾ ಮುಖಂಡರು, ವಿವಿಧ ಮಸ್ಜಿದ್ ಮದ್ರಸಗಳ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ 2 ದಿವಸಗಳಲ್ಲಿ ಬಹುಮಾನ್ಯರಾದ ಉಸ್ತಾದರವರ ಹೆಸರಿನಲ್ಲಿ ಬಹಳಷ್ಟು ಕುರಾನ್ ಪಠಣಗಳು, ಇನ್ನಿತರ ದಿಕ್ರ್ ಮಜ್ಲಿಸುಗಳು ನಡೆಯಲಿಕ್ಕಿದ್ದು, ಇದೆಲ್ಲವನ್ನ ಅವರಿಗೆ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮವು ನಡೆಯಲಿಕ್ಕಿದೆ. മെയ് 13, 14 ബുധൻ വ്യാഴം ദിവസങ്ങളിൽ അൽമദീന ക്യാമ്പസിൽ വെച്ച് നടക്കുകയാണ്. വിവിധങ്ങളായ പരിപാടിയിലൂടെ നടക്കുകയാണ്. ബുധനാഴ്ച നാളെ, അതായത് 13-ാം തീയതി സുബഹി നിസ്കരിച്ച ഉടനെ ഖത്മുൽ ഖുർആൻ സ്ഥാപനത്തിലെ മുഴുവൻ കുട്ടികളും ഉസ്താദിൻ്റെ മുഹിബ്ബീങ്ങളും ചേർന്ന് നടത്തുകയാണ്. 13-ാം തീയതി മഗ്‌രിബിൻ്റെ ശേഷം ജലാലിയ റാത്തീബ് ബഹുമാനപ്പെട്ട കുമ്പൂൽ സാദാത്യങ്ങൾ അവരുടെ പ്രിയപ്പെട്ട കുമ്പൂൽ KS ആറ്റക്കോയ തങ്ങളുടെ മകൻ സയ്യിദ് മുഖ്താർ തങ്ങളുടെ നേതൃത്വത്തിൽ നടക്കുകയാണ്. വ്യാഴാഴ്ച 14-ാം തീയതി വൈകുന്നേരം സമാപന സംഗമം നടക്കുകയാണ്. ബഹുമാനപ്പെട്ട നൂറുസാദാത്ത് ബായാർ തങ്ങൾ, സൈനുൽ ഉലമ മാണി ഉസ്താദ്, പേരോട് അബ്ദുറഹ്മാൻ തഖാഫി ഉസ്താദ്, നൗഫൽ തഖാഫി ഉസ്താദ്, നമ്മുടെ പ്രിയപ്പെട്ട സ്പീക്കർ UT ഖാദർ, അതുപോലെ ഏനപ്പയ്യ അബ്ദുല്ല കുഞ്ഞി ഹാജി, UT ഇഫ്തിഖാർ, അതുപോലെ നമ്മുടെ നേതാക്കളായ NS അബ്ദുൽ കരീം ഹാജി, KMK മഞ്ഞനാടി മാസ്റ്റർ, അതുപോലെ നമ്മുടെ അബ്ദുറഹ്മാൻ മദനി ഉസ്താദ്, അബ്ദുൾ റസാഖ് സർ തുടങ്ങി ഒരുപാട് ധന്യരായ ആളുകൾ അണിനിരക്കുകയാണ്. എല്ലാവരെയും ഹൃദ്യമായി ആ സ്ഥാപനത്തിലേക്ക് ക്ഷണിക്കുകയാണ്. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಚೇರ್ಮನ್ ಹಾಜಿ NS ಕರೀಂ, ಮೊಹಮ್ಮದ್ ಕುನ್ನಿ ಅಮ್ಜಾದಿ, ಅಬ್ದುಲ್ ರೆಹಮಾನ್ ಮದನಿ ನೆಕ್ಕರೆ, ಅಬ್ದುಲ್ ರಜಾಕ್ ಮಾಸ್ತರ್ ಉಪಸ್ಥಿತರಿದ್ದರು.